ಕೋಟಿ ಕೋಟಿ ಕನ್ನಡಿಗರೆಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಂಕರ್ ಪ್ರಿಯಾಂಕಾ ಚಿತ್ರಗಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇರೋದು ಕನ್ನಡ ಸಿನಿಮಾಗಳ ಬಗ್ಗೆ. ಯಾಕೆ ಕನ್ನಡ ಸಿನಿಮಾಗಳು ಥಿಯೇಟರ್ನಲ್ಲಿ ಜಾಸ್ತಿ ದಿನ ಉಳಿತಾ ಇಲ್ಲ, ಹಾಗೆ ಸ್ಟಾರ್ ನಟರ ಸಿನಿಮಾಗಳು ಇನ್ನಾದರೂ ಯಾಕೆ ತೆರೆ ಕಾಣುತ್ತಿಲ್ಲ ಎಂಬುದರ ಬಗ್ಗೆ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಿತ್ರರಂಗದಲ್ಲಿ ಕಳೆದ 4 ತಿಂಗಳಲ್ಲಿ ದಾಖಲೆ ಪ್ರಮಾಣದಲ್ಲಿ ಸಿನಿಮಾಗಳು ಚಿತ್ರರಂಗಕ್ಕೆ ಲಗ್ಗೆ ಇಟ್ಟಿವೆ. ಆದರೆ ಅದರಲ್ಲಿ ಗೆದ್ದ ಸಿನಿಮಾಗಳೆಷ್ಟು ಎಂಬುದನ್ನು ಭೂತಗನ್ನಡಿ ಹಾಕಿ ಹುಡುಕಿದರೂ ಹೇಳುವುದು ಕಷ್ಟ. 130 ದಿನಗಳಲ್ಲಿ 90ಕ್ಕೂ ಅಧಿಕ ಕನ್ನಡ ಸಿನಿಮಾಗಳು ತೆರೆ ಕಂಡಿವೆ. ಆದರೂ ಥಿಯೇಟರ್ನಲ್ಲಿ ಗಟ್ಟಿಯಾಗಿ ಯಾವ ಸಿನಿಮಾಗಳು ನಿಲ್ಲುವ ಶಕ್ತಿ ಹೊಂದಿರಲಿಲ್ಲ. ಇದು ಒಳ್ಳೆ ಸಿನಿಮಾಗಳು ಅಂತ ಹೇಳಿದ್ರು ಕೂಡ ಅದನ್ನು ನೋಡಲು ಪ್ರೇಕ್ಷಕ ಮುಗಿಬಿದ್ದು ಬರಲೇ ಇಲ್ಲ. ಅಷ್ಟಕ್ಕೂ ಚಿತ್ರಮಂದಿರಕ್ಕೆ ಜನರು ಬರಬೇಕಂದ್ರೆ ಏನ್ ಮಾಡಬೇಕು? ಸ್ಟಾರ್ ನಟರ ಸಿನಿಮಾಗಳು ಸಾಲಾಗಿ ಬರಬೇಕು ಅಂತಾರೆ ಚಿತ್ರರಂಗ ಬಲ್ಲವರು. ಯಾಕಂದರೆ ಹೊಸಬರ ಸಿನಿಮಾಗಳಿಗೆ ಮೊದಲ ದಿನವೇ ಥಿಯೇಟರ್ ತುಂಬುವ ಶಕ್ತಿ ಇರುವುದಿಲ್ಲ. ಆದರೆ ಜನಪ್ರಿಯ ನಟರ ಸಿನಿಮಾಗಳು ಹಾಗಲ್ಲ. ವಾರದ ಮೊದಲೇ ಅಭಿಮಾನಿಗಳು ಟಿಕೆಟ್ ಬುಕ್ ಮಾಡಿ ಕನಿಷ್ಠ 4-5 ದಿನವಾದರೂ ಹೌಸ್ಫುಲ್ ಆಗುವಂತೆ ಮಾಡುತ್ತಾರೆ. ಅದಕ್ಕಾಗಿ ಸ್ಟಾರ್ ನಟನ ಸಿನಿಮಾಗಳು ಅವಶ್ಯಕತೆ ಬಹಳ ಇದೆ ಎಂಬುದು ಚಿತ್ರಮಂದಿರಗಳ ಮಾಲೀಕರ ಮಾತು. ಪದೇ ಪದೇ ಈ ಮಾತು ಕೇಳಿ ಬರುವುದಕ್ಕೆ ಕಾರಣ ಕನ್ನಡದಲ್ಲಿರುವ ಸ್ಟಾರ್ ಹೀರೋಗಳ ಗೈರುಹಾಜರಿ. ಹೌದು, ಅಂದುಕೊಂಡ ಮಟ್ಟದಲ್ಲಿ ಅವರ ಸಿನಿಮಾಗಳು ತೆರೆಗೆ ಬರುತ್ತಿಲ್ಲ. ಹಾಗಾದರೆ ಕನ್ನಡದ ಸ್ಟಾರ್ ಹೀರೋಗಳು ತೆರೆ ಮೇಲೆ ಕಾಣಿಸಿಕೊಂಡು ಎಷ್ಟು ತಿಂಗಳಾಯಿತು ಎಂಬುದನ್ನು ನೋಡೋಣ ಬನ್ನಿ. ಮೊದಲಿಗೆ ಕಿಚ್ಚ ಸುದೀಪ್ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಣ. ಕಿಚ್ಚ ಸುದೀಪ್ ಅವರ ಸಿನಿಮಾ ತೆರೆಗೆ ಬರುತ್ತಿದೆ ಎಂದಾಗ ಅದರ ಕ್ರೇಜೇ ಬೇರೆ. ಫ್ಯಾನ್ಸ್ ಮುಗಿಬುದ್ದು ಥಿಯೇಟರ್ನತ್ತ ದಾಂಗುಡಿ ಇಡುತ್ತಾರೆ. ಅಂದ ಹಾಗೆ ಸುದೀಪ್ ಅವರು ಹೀರೋ ಆಗಿ ಕಾಣಿಸಿಕೊಂಡ ವಿಕ್ರಾಂತ್ ರೋಣ ತೆರೆ ಕಂಡು 21 ತಿಂಗಳಾಗಿದೆ. ಅಂದರೆ ಹತ್ರ 2 ವರ್ಷ ಆಗಿದೆ. 2022ರ ಜುಲೈನಲ್ಲಿ ಆ ಸಿನಿಮಾ ತೆರೆ ಕಂಡಿತ್ತು. ಅದಾದ ಮೇಲೂ ಅವರು ಹೀರೋ ಆಗಿ ಬರ್ತಿರುವ ಮ್ಯಾಕ್ಸ್ ಸಿನಿಮಾ ಶುರುವಾಗಿದೆ. ಆದರೆ ಈ ಚಿತ್ರ ಯಾವಾಗ ಬರಲಿದೆ ಎಂಬುದು $1 ಬಿಲಿಯನ್ ಪ್ರಶ್ನೆಯಾಗಿದೆ. ಇದರ ಜೊತೆಗೆ ಸುದೀಪ್ ಅವರು ಇನ್ನೂ 3-4 ಸಿನಿಮಾಗಳು ಘೋಷಣೆ ಆಗಿವೆ. ಆದರೆ ಯಾವ ಕೂಡ ಶೂಟಿಂಗ್ ಆರಂಭಿಸಿಲ್ಲ. ನೆಕ್ಸ್ಟ್ ಬರೋದೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್. ರಾಕಿಂಗ್ ಸ್ಟಾರ್ ಯಶ್ ಅವರು KGF 2 ಸಿನಿಮಾ ಮಾಡಿದ ಮೇಲೆ ಪ್ಯಾನ್ ಇಂಡಿಯಾ ಸ್ಟಾರ್ ಎನಿಸಿಕೊಂಡಿದ್ದಾರೆ. KGF 2 ತೆರೆ ಕಂಡು 25 ತಿಂಗಳಾಗಿದೆ. ಆದರೆ ಈವರೆಗೂ ಯಶ್ ಅವರ ಒಂದೇ ಸಿನಿಮಾ ರಿಲೀಸ್ ಆಗಿಲ್ಲ. ಸದ್ಯ ಘೋಷಣೆ ಆಗಿರುವ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಕೆಲಸಗಳು ಈಗಷ್ಟೇ ಆರಂಭವಾಗಿವೆ. ಈ ಸಿನಿಮಾ ತೆರೆ ಕಾಣುವುದು 2025ರಲ್ಲಿ. ಅಲ್ಲಿಗೆ 2023ರಲ್ಲಿ ಅಭಿಮಾನಿಗಳಿಗೆ ಚಿತ್ರಮಂದಿರಗಳಲ್ಲಿ ದರ್ಶನ ನೀಡಿದ ಯಶ್ 2024ರಲ್ಲಿ ಥಿಯೇಟರ್ಗೆ ಬರುವುದಿಲ್ಲ ಎಂಬುದು ಖಚಿತ. ಹಾಗೆ ಇನ್ನು ಮುಂದೆ ನೋಡ್ತಾ ಹೋದ್ರೆ ನೆಕ್ಸ್ಟ್ ಬರೋದು ಧ್ರುವ ಸರ್ಜಾ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಫ್ಯಾನ್ಸ್ ಅಂತೂ ಅತ್ಯಂತ ಹೆಚ್ಚು ಕುತೂಹಲದಿಂದ ಅವರ ಸಿನಿಮಾಗಳ ಬಿಡುಗಡೆಯಾಗುವುದನ್ನು ಎದುರು ನೋಡುತ್ತಿದ್ದಾರೆ. ಹೌದು, ಧ್ರುವ ಸರ್ಜಾ ಕಡೆಯದಾಗಿ ತೆರೆ ಮೇಲೆ ಕಾಣಿಸಿಕೊಂಡಿದ್ದು ಪೊಗರು ಸಿನಿಮಾದಲ್ಲಿ. ಆ ಸಿನಿಮಾವು 2021ರ ಫೆಬ್ರವರಿಯಲ್ಲಿ ರಿಲೀಸ್ ಆಗಿತ್ತು. ಅಲ್ಲಿಗೆ ಧ್ರುವ ಸರ್ಜಾ ತೆರೆ ಮೇಲೆ ಕಾಣಿಸಿಕೊಂಡು 38 ತಿಂಗಳಾಗಿವೆ. ಅಂದರೆ 2 ವರ್ಷಗಳಿಂದ ಅವರ ನಟನೆಯ ಮಾರ್ಟಿನ್ ಸಿನಿಮಾದ ಕೆಲಸಗಳು ಸಾಗುತ್ತಲೇ ಇವೆ. ಆದರೆ ಇನ್ನೂ ರಿಲೀಸ್ ಡೇಟ್ ಘೋಷಣೆ ಆಗಿಲ್ಲ. ಅತ್ತ KD ಸಿನಿಮಾದ ಕೆಲಸಗಳನ್ನು ಕೂಡ ಧ್ರುವ ಸರ್ಜಾ ಬಹುತೇಕ ಮುಗಿಸಿದ್ದಾರೆ. ಎಲ್ಲ ಅಂದುಕೊಂಡಂತೆ ನಡೆಯುತ್ತಿದೆ. ಈ ವರ್ಷ ಅವರ 2 ಸಿನಿಮಾಗಳು ಬರುತ್ತವೆ ಎಂಬುದಷ್ಟೇ ಸಮಾಧಾನಕರ ಸಂಗತಿ. ಇನ್ನು ದುನಿಯಾ ವಿಜಯ್ ಅವರ ಬಗ್ಗೆ ಮಾತಾಡೋದಾದ್ರೆ 2021ರಲ್ಲಿ ಸಲಗ ಸಿನಿಮಾದಲ್ಲಿ ಭರ್ಜರಿ ಗೆಲುವನ್ನು ಕಂಡಿದ್ದ ನಟ ದುನಿಯಾ ವಿಜಯ್ ಆ ಸಿನಿಮಾ ತೆರೆ ಕಂಡು 30 ತಿಂಗಳಾಗಿದೆ. ಆದರೆ ಈವರೆಗೂ ಅವರ ಇನ್ನೊಂದು ಸಿನಿಮಾ ತೆರೆ ಕಂಡಿಲ್ಲ. ಕಳೆದ ವರ್ಷ ತೆಲುಗಿನ ವೀರ ನರಸಿಂಹ ರೆಡ್ಡಿ ಸಿನಿಮಾದಲ್ಲಿ ವಿಜಯ್ ಅಬ್ಬರಿಸಿದ್ದರು. ಆದರೆ ಅದು ತೆಲುಗು ಸಿನಿಮಾ. ಕನ್ನಡದಲ್ಲಿ ಭೀಮಾ ಸಿನಿಮಾವನ್ನು ನಿರ್ದೇಶಿಸಿ ಅದನ್ನು ತೆರೆಗೆ ತರುವುದಕ್ಕೆ ವಿಜಯ್ ಪ್ಲಾನ್ ಮಾಡಿದ್ದಾರೆ. ಆದರೆ ರಿಲೀಸ್ ಡೇಟ್ ಇನ್ನೂ ಘೋಷಣೆ ಆಗಿಲ್ಲ ಎಂದು ಫ್ಯಾನ್ಸ್ ಬೇಸರ. ಇನ್ನು ಹಾಗೆ ನೋಡ್ತಾ ಹೋದ್ರೆ ಮುಂದೆ ಬರೋದು ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ರಿಷಬ್ ಶೆಟ್ಟಿ ಸಿನಿಮಾಗಳು. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕಬ್ಜಾ ರಿಲೀಸ್ ಆಗಿ 13 ತಿಂಗಳಾಗಿವೆ. ಅದಾದ ಮೇಲೆ ಅವರ ಮುಂದಿನ ಸಿನಿಮಾ ಯುಐಗಾಗಿ ಫ್ಯಾನ್ಸ್ ಕಾತುರದಿಂದ ಕಾಯ್ತಿದ್ದಾರೆ. ಆದರೆ ಅದರ ಬಿಡುಗಡೆ ಯಾವಾಗ ಅನ್ನೋದು ಇನ್ನೂ ರಹಸ್ಯವಾಗಿಯೇ ಇದೆ. ಇನ್ನು ಕಾಂತಾರದಂತಹ ಬಾಕ್ಸ್ ಆಫೀಸ್ ಹಿಟ್ ಕೊಟ್ಟ ರಿಷಬ್ ಶೆಟ್ಟಿ ಈಗ ಅದರ ಸೀಕ್ವೆಲ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಂತಾರ ತೆರೆ ಕಂಡು 19 ತಿಂಗಳಾಗಿವೆ. ಕಾಂತಾರ ಸೀಕ್ವೆಲ್ ಬರುವುದಕ್ಕೆ ಏನಿಲ್ಲ ಅಂದ್ರೂ 10ರಿಂದ 15 ತಿಂಗಳ ಬೇಕಾಗಬಹುದು.
OTTನಲ್ಲಿ ತಿಂಗಳಿಗೆ 1-2 ಬಿಗ್ ಬಜೆಟ್ ಸ್ಟಾರ್ ಸಿನಿಮಾಗಳು ಬಂದರೆ ಚಿತ್ರಮಂದಿರಗಳಲ್ಲಿ ಒಂದಷ್ಟು ಜೀವಂತಿಕೆ ಮರುಕಳಿಸುತ್ತದೆ. ಆ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗ ಗಂಭೀರವಾಗಿ ಯೋಚಿಸಬೇಕಾಗಿದೆ. ಇದೇ ಥರದ ಇಂಟ್ರೆಸ್ಟಿಂಗ್ ಮಾಹಿತಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.